ಇವೆಲ್ಲ ಯಾವುದಾದ್ರು ಮೂವಿಯಲ್ಲಿ ನೋಡ್ತಾ ಇದ್ವಿ, ಇಂಥದ್ದು ರಿಯಲ್ ಆಗಿ ನಡೆಯುತ್ತಾ? ರೈಲ್ನಲ್ಲಿ ಟಿಕೆಟ್ ಪಡೆದು ಪ್ರಯಾಣಿಸೋಕೆ ಅವನ ಹತ್ರ ಹಣ ಇರಲಿಲ್ಲ ಅಂತೆ. ಅದಕ್ಕೆ ಏನು ಮಾಡ್ತೇನೆ ಗೊತ್ತಾ? ಮಧ್ಯಪ್ರದೇಶದ ಇಟಾರ್ಸಿ ನಿಲ್ದಾಣದಿಂದ ಜಬಲ್ಪುರ ನಿಲ್ದಾಣದವರೆಗೆ ಎಕ್ಸ್ಪ್ರೆಸ್ ರೈಲಿನ ಚಕ್ರಗಳ ಅಡಿಯಲ್ಲಿ ಅಡಗಿಕೊಂಡು 250 ಕಿಲೋಮೀಟರ್ ಸಂಚರಿಸಿದ್ದಾನಂತೆ. ಅಯ್ಯಪ್ಪ. ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಹಳ್ಳಕ್ಕೆ ಬಿದ್ದಿದ್ದು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ 42 ಭಕ್ತರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯರ ಸಹಕಾರದೊಂದಿಗೆ ಗಾಯಾಳುಗಳನ್ನು ಉತ್ತಂಗರೈ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಯಶವಂತಪುರದಿಂದ ನೆಲಮಂಗಲದ ದಾಸನಪುರಕ್ಕೆ ಶಿಫ್ಟ್ ಆಗಿರುವ ಎಪಿಎಂಸಿಯಲ್ಲಿ ಹೈ ಡ್ರಾಮಾ ನಡೆಯಿತು. ಅಂಗಡಿ ಖಾಲಿ ಮಾಡುವಂತೆ ಎಪಿಎಂಸಿ ಅಧಿಕಾರಿಗಳು ಏಕಾಏಕಿ ನೋಟಿಸ್ ಕೊಟ್ಟಿದ್ದಾರೆ. ಇದರಿಂದ ಕೆರಳಿದ ವ್ಯಾಪಾರಸ್ಥರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. 2008ರ 26/11 ಮುಂಬೈ ದಾಳಿ ಏನಿದೆ, ಸಂಚುಕೋರರಲ್ಲಿ ಒಬ್ಬನಾಗಿದ್ದ ಹಫೀಜ್ ಅಬ್ದುಲ್ ರೆಹಮಾನ್ ಮಕ್ಕಿ ಸಾವನ್ನಪ್ಪಿದ್ದಾನೆ. ನಿಷೇಧಿತ ಜಮಾತ್ ಉದ್ ದವಾದ ಉಪ ಮುಖ್ಯಸ್ಥನೂ ಆಗಿದ್ದಂತೆ. ಇವನು ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾನಂತೆ. ಇಲ್ಲ, ನರಳಿ ಸಾಯಬೇಕಾಗಿತ್ತು, ಬರೀ ಹಾರ್ಟ್ ಅಟ್ಯಾಕಿಂದ ಆಗಬಾರ್ದಾಗಿತ್ತು. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ನ ಸಂಬಂಧಿ ಅಂತೆ. ಮಾರುತಿ ಸುಜುಕಿ ಮೂಲಕ ಭಾರತದ ಕಾರು ಮಾರುಕಟ್ಟೆಯಲ್ಲಿ ಹೊಸ ಕ್ರಾಂತಿ ಸಂಚಲನ ಸೃಷ್ಟಿಸಿದ್ದ ಜಪಾನ್ನ ಒಸಾಮು ಸುಜುಕಿ ಸಾವನ್ನಪ್ಪಿದ್ದಾರೆ. ಅವರಿಗೆ 94 ವರ್ಷ ವಯಸ್ಸಾಗಿತ್ತು. 4 ದಶಕಗಳ ಕಾಲ ಸುಜುಕಿ ಮೋಟಾರ್ ಕಂಪನಿಯ ಸಿಇಒ ಆಗಿದ್ದರು. ಚಾನ್ಸಲರ್ ಓಲಾಫ್ ಸ್ಕೋಲ್ಜ್ ಆಡಳಿತ ಒಕ್ಕೂಟದ ಪತನ ಬೆನ್ನಲ್ಲೇ ಜರ್ಮನಿಯ ಸಂಸತ್ತಿನ ಅಧ್ಯಕ್ಷ ಫ್ರಾಂಕ್ ವಾಲ್ಟರ್ ಸ್ಟಿನ್ಮೀರ್ ವಿಸರ್ಜನೆ ಮಾಡಿದ್ದಾರೆ. ಅಲ್ಲದೆ ಫೆಬ್ರವರಿ 23ರಂದು ಸಾರ್ವಜನಿಕ ಚುನಾವಣೆ ಘೋಷಣೆ ಕೂಡ ಮಾಡಿಬಿಟ್ಟಿದ್ದಾರೆ. 2 ದಿನಗಳ ಹಿಂದೆ ಜಮ್ಮು ಕಾಶ್ಮೀರ ಪೂಂಚ್ನಲ್ಲಿ ಸೇನಾ ವಾಹನ ಪ್ರಪಾತಕ್ಕೆ ಉರುಳಿ ಸಂಭವಿಸಿದ ದುರಂತದಲ್ಲಿ ಕರ್ನಾಟಕದ 3 ಸೈನಿಕರು ಹುತಾತ್ಮರಾಗಿದ್ದರು. ಇದೇ ದುರಂತದಲ್ಲಿ ಕೊಡಗಿನ ಯೋಧ ದಿವಿನ್ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಗ್ರಾಮದ ದಿವಿನ್ರನ್ನ ಶ್ರೀನಗರದ ಸೇನಾ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಲಾಗುತ್ತಿದೆ. ಮಾಹಿತಿ ತಿಳಿದ ಕುಟುಂಬಸ್ಥರು ಶ್ರೀನಗರಕ್ಕೆ ಹೋಗಿದ್ದಾರೆ. ಶಿವಮೊಗ್ಗದ ಸಾಗರ ತಾಲೂಕಿನ ಆನಂದಪುರ, ಲಕ್ಕವಳ್ಳಿ ಸುತ್ತಮುತ್ತ ರೈತರ ಗದ್ದೆ ತೋಟಗಳಿಗೆಲ್ಲ ಕಾಡಾನೆಗಳು ಲಗ್ಗೆ ಇಡ್ತಾರೆ. ಹೀಗಾಗಿ ಬೆಳೆ ಹಾನಿ ಮಾಡ್ತಾ ಇದ್ದಂಥ ಕಾಡಾನೆಗಳನ್ನು ರೈತರೇ ಓಡಿಸ್ತಾ ಇದ್ದಾರೆ. ಹುಷಾರಪ್ಪ, ತಿರುಗಿಬಿಟ್ಟು ಕಷ್ಟ ಆಗ್ಬಿಟ್ಟಿತ್ತು. ಅರಣ್ಯ ಇಲಾಖೆಯವರು ನೋಡಿ. ರಾಮನಗರದ ಚನ್ನಪಟ್ಟಣದಲ್ಲಿ ರೈತರಿಗೆ ತೊಂದರೆ ನೀಡ್ತಾ ಇದ್ದಂಥ ಪುಂಡಾನೆ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಬಿವಿ ಹಳ್ಳಿ ವ್ಯಾಪ್ತಿಯಲ್ಲಿ ಸಾಕಾನೆಗಳಾದ ಭೀಮಾ, ಮಹೇಂದ್ರ, ಪ್ರಶಾಂತ, ಹರ್ಷ, ಸುಗ್ರೀವ, ಧನಂಜಯ ಆನೆಗಳ ಮೂಲಕ ಪುಂಡಾನೆ ಸೆರೆಗೆ ಈಗ ಬಲೆ ಬೀಸಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 4ನೇ ಹಾಗೂ ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ ಬ್ಯಾಟ್ಸ್ಮನ್ಗಳು ಕೈಕೊಟ್ಟದ್ದು ಭಾರತ ಸಂಕಷ್ಟದಲ್ಲಿದೆ. 2ನೇ ದಿನದ ಅಂತ್ಯಕ್ಕೆ ಟೀಂ ಇಂಡಿಯಾ 5 ವಿಕೆಟ್ ನಷ್ಟಕ್ಕೆ 164 ರನ್ ಗಳಿಸಿದ್ದು ಇನ್ನೂ 310 ರನ್ಗಳ ಹಿನ್ನಡೆಯಲ್ಲಿದೆ. ಭಾರತದ ಪರ ಯಶಸ್ವಿ ಜೈಸ್ವಾಲ್ ಗರಿಷ್ಠ 82 ರನ್ ಗಳಿಸಿದ್ದು ರಿಷಬ್ ಪಂತ್, ರವೀಂದ್ರ ಜಡೇಜಾ ಕ್ರೀಸ್ನಲ್ಲಿದ್ದಾರೆ.